ಸಂಪುಟ ವಿಸ್ತರಣೆಗೂ ಮುನ್ನವೇ ಭುಗಿಲೆದ್ದ ಅಸಮಾಧಾನ. ದಿಢೀರ ರಾಜೀನಾಮೆಗೆ ಟಿಬಿ ಜಯಚಂದ್ರ ಚಿಂತನೆ. ಸಂಪುಟ ವಿಸ್ತರಣೆಗೂ ಮುನ್ನವೇ ಭುಗಿಲೆದ್ದ ಅಸಮಾಧಾನ. ದಿಢೀರ ರಾಜೀನಾಮೆಗೆ ಟಿಬಿ ಜಯಚಂದ್ರ ಚಿಂತನೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ತೀವ್ರ ಅಸಮಾಧಾನ. ದೆಹಲಿ ಪ್ರತಿನಿಧಿ ಸ್ಥಾನಕ್ಕೆ ಗುಡ್ ಬೈ ಹೇಳಲು ಟಿಬಿ ಜಯಚಂದ್ರ ಪ್ಲಾನ್. ಹೈಕಮಾಂಡ್ ನಡೆಗೆ ಹಿರಿಯ ನಾಯಕ ಸೈಲೆಂಟ್ ರೆಬಲ್. ಮತ್ತೆ ನವದೆಹಲಿ ವಿಶೇಷ ಪ್ರತಿನಿಧಿ ಹುದ್ದೆ ನೀಡಿದ್ದಕ್ಕೆ ಆಕ್ರೋಶ. ಮಂತ್ರಿ ಸ್ಥಾನ ಇಲ್ಲ ಎಂಬ ಡಿಕೆಶಿ ಸಂದೇಶಕ್ಕೆ ಟಿಬಿಜೆ ಅಸಮಾಧಾನ. ಜಯಚಂದ್ರ ನೇಮಿಸಿ ಆದೇಶವನ್ನು ಹೊರಡಿಸಿರುವಂತಹ ರಾಜ್ಯ ಸರ್ಕಾರ ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ನೇಮಕವನ್ನ ಮಾಡಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಭುಗಿಲೆದ್ದಿದೆ. ಇನ್ನು ದಿಢೀರ ರಾಜೀನಾಮೆಗೂ ಕೂಡ ಟಿಬಿ ಜಯಚಂದ್ರ ಅವರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸಚಿವ ಸ್ಥಾನ ಕೂಡ ನನಗೆ ನೀಡಿಲ್ಲ ಎಂಬ ಅಸಮಾಧಾನ ಕೂಡ ಟಿಬಿ ಜಯಚಂದ್ರ ಅವರಿಗಿದೆ. ಇನ್ನು ದೆಹಲಿ ಪ್ರತಿನಿಧಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ನವದೆಹಲಿ ವಿಶೇಷ ಪ್ರತಿನಿಧಿ ಹುದ್ದೆಯನ್ನ ಮತ್ತೆ ನೀಡಿದ್ದಾರೆ. ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಎಂಬ ಅಸಮಾಧಾನ ಕೂಡ ಟಿಬಿ ಜಯಚಂದ್ರ ಅವರಿಗಿದೆ. ಸಚಿವ ಸ್ಥಾನಕ್ಕಾಗಿ ತೀವ್ರ ಕಸರತ್ತು ನಡೆಸ್ತಾ ಇದ್ದ ಹಿರಿಯ ನಾಯಕ. ಸರ್ಕಾರದ ನಡೆಗೆ ಟಿಬಿಜೆ ಬೆಂಬಲಿಗರು ಫುಲ್ ಗರಂ. ಸಮುದಾಯದ ಏಕೈಕ ಶಾಸಕ ಟಿಬಿ ಜಯಚಂದ್ರಗೆ ಸಚಿವ ಸ್ಥಾನ ನೀಡಲೇಬೇಕು. ಸರ್ಕಾರಕ್ಕೆ ನೇರ ಎಚ್ಚರಿಕೆ ನೀಡಿದ ಕುಂಚಿಟಿಗ ಸಂಘ. ಟಿಬಿ ಜಯಚಂದ್ರ ಬೆಂಬಲಿಗರಿಂದ ಇಂದು ಸುದ್ದಿಗೋಷ್ಠಿ ಸಾಧ್ಯತೆ. ಹೈಕಮಾಂಡ್ ನಾಯಕರ ವಿರುದ್ಧವೇ ತಿರುಗಿ ಬೀಳುವ ಸಾಧ್ಯತೆ ಕೂಡ ಇದೆ. ಇನ್ನು ಸಚಿವ ಸ್ಥಾನಕ್ಕಾಗಿ ತೀವ್ರ ಕಸರತ್ತನ್ನು ಕೂಡ ಹಿರಿಯ ನಾಯಕರಾಗಿರುವಂತಹ ಟಿಬಿ ಜಯಚಂದ್ರ ಅವರು ಮಾಡಿದ್ರು. ಆದರೆ ಸದ್ಯಕ್ಕೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಒಂದು ಬೇಸರ ಕೂಡ ಇದೆ. ಈ ಒಂದು ಬೇಸರದಲ್ಲಿ ರಾಜೀನಾಮೆಗೆ ನಿರ್ಧಾರವನ್ನು ಕೂಡ ಮಾಡಿಕೊಂಡಿದ್ದಾರೆ. ಯಾಕೆಂತಂದ್ರೆ ಅವರಿಗೆ ನವದೆಹಲಿ ವಿಶೇಷ ಪ್ರತಿನಿಧಿಯ ಹುದ್ದೆಯನ್ನು ನೀಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈ ಒಂದು ವಿಚಾರಕ್ಕೆ ಬಹಳ ಬೇಸರ ಇರೋದ್ರಿಂದ ರಾಜೀನಾಮೆಯನ್ನು ನೀಡಲಿಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಇನ್ನು ಸರ್ಕಾರದ ನಡೆಗೆ ಟಿಬಿ ಜಯಚಂದ್ರ ಅವರ ಬೆಂಬಲಿಗರು ಕೂಡ ಒಂದು ಕಡೆ ಫುಲ್ ಗರಂ ಆಗಿದ್ದಾರೆ. ಏಕೆಂತಂದ್ರೆ ಸಮುದಾಯದ ಏಕೈಕ ಶಾಸಕ ಅಂದರೆ ಟಿಬಿ ಜಯಚಂದ್ರ ಅವ್ರಿಗೂ ಅವರಿಗೆ ಸಚಿವ ಸ್ಥಾನ ಸಿಗಲೇಬೇಕು, ನೀವು ಸಚಿವ ಸ್ಥಾನವನ್ನು ನೀಡಲೇಬೇಕು, ಅವರಿಗೆ ಅನ್ಯಾಯ ಆಗಿದೆ ಅಂತ ಸದ್ಯಕ್ಕೆ ಟಿಬಿ ಜಯಚಂದ್ರ ಅವರ ಬೆಂಬಲಿಗರು ಕೂಡ ಫುಲ್ ಗರಂ ಆಗಿದ್ದಾರೆ. ಇನ್ನು ಸರ್ಕಾರಕ್ಕೆ ನೇರ ಎಚ್ಚರಿಕೆಯನ್ನು ಕೂಡ ಕುಂಚಿಟಿಕ ಸಂಘದವರು ನೀಡಿದ್ದಾರೆ. ಹಾಗಾಗಿ ಇವತ್ತು ಟಿಬಿ ಜಯಚಂದ್ರ ಅವರ ಬೆಂಬಲಿಗರಿಂದ ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಕೂಡ ಇದೆ. ಸುದ್ದಿ